2026 ನಮ್ಮ ಪಕ್ಷದ ಅಭ್ಯರ್ಥಿ ಗೌತಮ್ ಅವರು ಇವರು ನಮ್ಮ ಪಕ್ಷದ ಹದಿನೈದರಲ್ಲಿ ಅವ್ರು ಏನ್ ಹೇಳಿದ್ರು, ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಯುವಕರಿಗೆ ನಾನು ಎಂಪ್ಲಾಯ್ಮೆಂಟ್ ಕೊಡ್ತೇನೆ, ನೌಕರಿ ಕೊಡ್ತೇನೆ, ಪ್ರತಿ ವರ್ಷ 2,000 ನೌಕರಿ ಕೊಡ್ತೇನೆ ಅಂತ ಹೇಳಿದ್ರು. 2 ಕೋಟಿ ನೌಕರಿ ಕೊಡ್ತೇನೆ ಅಂತ ಹೇಳಿದ್ರು. 10 ವರ್ಷದಲ್ಲಿ 20 ಕೋಟಿ ನೌಕರಿಗಳು ಕೊಡಬೇಕಾಗಿತ್ತು. 20 ಕೋಟಿ ನೌಕರಿಗಳು ಕೊಟ್ಟಿದಾರ? ಈ ಗ್ಯಾರಂಟಿ ಅದು ನೌಕರಿ ಕೊಡದೇ ಇರೋದೇ ಮಾಡ್ತೀನಿ ಅಂತ ಹೇಳಿದ್ರು. ಅದು ಮಾಡಲಿಲ್ಲ. ಈಗ ಹೇಳದಂತ ಗ್ಯಾರಂಟಿನೇ ಅವರು ಕೊಡಲಿಲ್ಲ. ಈಗ ಹೊಸ ಗ್ಯಾರಂಟಿ ಏನು ಕೊಡ್ತಾರೆ? ಕರ್ನಾಟಕ ಗ್ಯಾರಂಟಿ ಅಂತ ಹೇಳಿ ಘೋಷಣೆ ಮಾಡಿ ಎಲೆಕ್ಷನ್ನಲ್ಲಿ ಮಾಡಿ ಕಾಂಗ್ರೆಸ್ ಪಾರ್ಟಿಗೆ ಗೆಲ್ಲಿಸ್ತಕ್ಕಂಥದ್ದು ಮಾಡಬೇಕು. ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ನೀವು ಹಸ್ತಕ್ಕೆ ಮತ ಹಾಕಿ ಭಾರಿ ಬಹುಮತದಿಂದ ಗೆಲ್ಲಿಸಬೇಕು ಅಂತ ಹೇಳಿ ನಾನು ಕಳಕಳಿಯಿಂದ ನಿಮಗೆ ಕೇಳ್ಕೊಳ್ತೇನೆ. ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್. ಈಗ ನಿಮ್ಮ ಮುಂದೆ ರಾಹುಲ್ ಗಾಂಧೀಜಿಯವರು ಮಾತಾಡ್ತಾರೆ, ತದನಂತರ ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ದಯವಿಟ್ಟು ಮಲ್ಲಿಕಾರ್ಜುನ್ ಖರ್ಗೆ ಕಿ. ಈಗ ತಮ್ಮನ್ನು ಉದ್ದೇಶಿಸಿ ನಮ್ಮ ಎಐಸಿಸಿಯ ಮಾಜಿ ಅಧ್ಯಕ್ಷರಾದಂತಹ ರಾಹುಲ್ ಗಾಂಧಿ ಅವರು ನಿಮ್ಗೋಸ್ಕರ ಇಡೀ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ, ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಭಾರತ್ ಜೋಡೋ ಯಾತ್ರೆ ಮಾಡಿದಂತ ನಮ್ಮ ನಾಯಕರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಕಾಂಗ್ರೆಸ್ ಪ್ರೆಸಿಡೆಂಟ್ ಸಿದ್ದರಾಮಯ್ಯ ಜಿ, our chief minister DK Shivkumar ji, K.A. Munyappa ji, senior leaders of the Congress party, my beloved party workers. ನನಗೆ ನೆನಪಿದೆ, ಗಡಿಯ ಸುರಂಗದ ಒಳಗಡೆ ಹೋಗಿ ಆ ಬಿಸಿಲಲ್ಲಿ ಅಲ್ಲಿರ್ತಕ್ಕಂಥ ಕಾರ್ಮಿಕರನ್ನ, ಅಲ್ಲಿ ಕೆಲಸ ಮಾಡ್ತಿರೋರ್ನ ನೋಡಿರ್ತಕ್ಕಂಥದ್ದು, ಮಾತಾಡಿರೋದು ನನಗೆ ನೆನಪಿದೆ. And I remember they had a gold brick over there that symbolized the wealth that Kolar gives to India. ಅಲ್ಲಿ ಕೆಳಗೋದಾಗ ಅಲ್ಲಿ ಚಿನ್ನದ ಒಂದು ಇಟ್ಕೆನ ನಾನು ನೋಡಿದೆ. ಆ ಇಟ್ಕೆ ನೋಡಿದಾಗ ನನಗೆ ಗೊತ್ತಾಯ್ತು ಕೋಲಾರದಲ್ಲಿರ್ತಕ್ಕಂಥ ಸಂಪನ್ಮೂಲ ಬೆಲೆ ಆಸ್ತಿ ಆ ಕೋಲಾರದ ಗಡಿಯಲ್ಲಿದೆ ಅಂತೇಳಿ. You used to give it through gold and now you give it through hard work, agriculture. ಮೊದಲು ತಾವೆಲ್ಲರೂ ಚಿನ್ನನ ತೆಗೆದು ಪರಿಶ್ರಮ ಮಾಡ್ತಾ ಇದ್ರಿ. ಇವತ್ತು ನೀವು ಕಾರ್ಮಿಕರಾಗಿ, ರೈತರಾಗಿ ದುಡಿಮೆ ಮಾಡಿ ಗೌರವ ತರ್ತಾ ಇದ್ದೀರಾ. I learned a lot about politics from my grandmother. ನಾನು ರಾಜಕಾರಣದ ಬಗ್ಗೆ ಕಲ್ತಿರೋದು ಗುರುಗಳು ಯಾರಾದ್ರೂ ಇದ್ರೆ ಅದ್ ನಮ್ಮ ಅಜ್ಜಿಯವರಾದಂತ ಇಂದಿರಾ ಗಾಂಧೀಜಿ ಅವರಂತ ಹೇಳಿ ಹೇಳ್ತೀನಿ. And I did not even understand when I was small that she was teaching me many things about politics. ನಾನು ಸಣ್ಣ ಹುಡುಗನಾಗಿದ್ದಾಗ ನನಗೆ ಆ ಕ್ಷಣದಲ್ಲಿ ತಿಳುವಳಿಕೆ ಆಗಿಲ್ಲ. ನಮ್ಮ ಅಜ್ಜಿ ನುಡಿದಂತ ಪ್ರತಿಯೊಂದು ಪದ ಕೂಡ ನನಗೆ ರಾಜಕಾರಣಕ್ಕೆ ತಯಾರು ಮಾಡಿಕೊಡ್ತಾ ಇದ್ದಾರೆ ಅಂತ ಹೇಳಿ. Many people they think politics is very complicated. ಸುಮಾರು ಜನ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ರಾಜಕಾರಣ ತುಂಬಾ ಕಷ್ಟದ ಕೆಲಸ, ಚದುರಂಗದ ಆಟ ಅನ್ಕೊಂಡಿದ್ದಾರೆ. They think you have to make all sorts of calculations, you have to plan, you have to think about many different things. ಜನ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ರಾಜಕಾರಣ ಮಾಡ್ಬೇಕಂತಂದ್ರೆ
ಸಾಕಷ್ಟು ಲೆಕ್ಕಾಚಾರಗಳನ್ನ ಹಾಕ್ಬೇಕು, ಸಾಕಷ್ಟು ಪ್ಲಾನ್ಗಳನ್ನ ಹಾಕ್ಬೇಕು, ಬೇರೆ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡಬೇಕು ಅಂತದನ್ನು ಕೊಡಿದ್ದಾರೆ. But this was not Indira Gandhiji's way of doing politics. ಆದ್ರೆ ಇದು ನಮ್ಮ ಅಜ್ಜಿಯವರಾದಂತ ಇಂದಿರಾ ಗಾಂಧೀಜಿಯವರು ಈ ರೀತಿಯಾದಂತ ರಾಜಕಾರಣ ಮಾಡಲಿಲ್ಲ. In all her lessons that she taught me, every single lesson, there was actually only one lesson. ಅಂತ ಎಲ್ಲ ಪಾಠಗಳಲ್ಲಿ ಅವ್ರು ನನಗೆ ಮಾತಾಡಿದಾಗ ಎಲ್ಲ ಕೂಡ ಪ್ರಮುಖವಾಗಿ ಒಂದು ಅಂಶನ ನನಗೆ ಹೇಳಿದ್ರು. And with that one lesson, you can understand everything you want to understand about politics. ಆ ಒಂದು ಪಾಠದಿಂದ, ಆ ಒಂದು ಮಾತಿಂದ ರಾಜಕಾರಣದ ಬಗ್ಗೆ ಪೂರ್ತಿ ನಾವು ಅರ್ಥ ಮಾಡ್ಕೋಬಹುದು. She said once to me, Rahul, the leader only has one job. ಅವರು ನನಗೆ ಒಂದು ಮಾತು ಹೇಳಿದ್ರು, ಪದ್ಧತಿ. All the leader has to do is serve. You will get abused, you will get attacked. ನೀವು ಈ You are getting, the more attacks that are coming on you, the better you are doing your job. ನಿಮ್ಮ ಮೇಲೆ ಎಷ್ಟು In Delhi is the master of spreading unfairness. ಇವತ್ತು ನೀವು ಒಂದು ಮಾತನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ, ಈ ದೇಶದಲ್ಲಿ ದೆಹಲಿಯಲ್ಲಿ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಏನಿದೆ, ಈ ತಾರತಮ್ಯಗಳನ್ನ, ಅನ್ಯಾಯನ ಹರಡಿಸೋದ್ರಲ್ಲಿ ನಂಬರ್ 1 ಇದೆ. I will give you some examples. ನಾನು ನಿಮಗೆ ಕೆಲವೊಂದು ಉದಾಹರಣೆ ಕೊಡ್ತೀನಿ. The richest men in this country, 25 rich men, billionaires. The Prime Minister has forgiven 16 lakh crore rupees in bank loans to these people. Citizen, immediately when he hears such a number, he asks, how big is this number? What does this number actually mean? ಒಬ್ಬ ಸಾಮಾನ್ಯ ಪ್ರಜೆಗೆ ಇಂಥ ಒಂದು ದೊಡ್ಡ ಸಂಖ್ಯೆ ಕೇಳಿದಾಗ ಅವನ ಮನಸ್ಸಲ್ಲಿ ಸಹಜವಾಗಿ ಒಂದು ಪ್ರಶ್ನೆ ಬರ್ತದೆ, 16 ಲಕ್ಷ ಕೋಟಿ ಅಂದ್ರೆ ಏನು, ಇದು ಯಾವ ಆಗುತ್ತೆ ಅಂತ ಹೇಳಿ. And the answer is very simple. The Prime Minister gave 22 people the amount of money that is required to run Manrega in India for 24 years. ಇದಕ್ಕಿರ್ತಕ್ಕಂಥ ಉತ್ತರ ಸರಳವಾದಂತ ಉತ್ತರ. ಪ್ರಧಾನ ಮಂತ್ರಿಗಳು ಕೇವಲ 22 ಜನಕ್ಕೆ 16 ಲಕ್ಷ ಕೋಟಿಗಳು ಕೊಟ್ಟು 25 ವರ್ಷ ನಾವೇನೇನು ಕಾಮಗಾರಿಗಳನ್ನ ಮಾಡಬಹುದು ಅದು 22 ಜನಕ್ಕೆ ಮಾತ್ರ ಕೊಟ್ಟಿದ್ದಾರೆ. You remember that when we were in power in Delhi, we did a farm loan waiver and we forgave the bank loans of India's farmers. ತಮಗೆ ನೆನಪಿರಬಹುದು, ಕೇಂದ್ರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ರೈತರ ಸಾಲಗಳನ್ನ ಮನ್ನಾ ಮಾಡಿದಂತ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ. There are crores and crores of farmers in India. ಈ ದೇಶದಲ್ಲಿ ಕೋಟ್ಯಾಂತರ ರೈತರು ಇವತ್ತು ಬದುಕು ಮಾಡ್ತಾ ಇದ್ದಾರೆ. Now, if we started today and we forgave the farmers' bank loans for the next 24 years, it would still not amount to the money that Narendra Modi has given them. ಅವರ ಹತ್ರ ಬೇಕಾದಷ್ಟು ಕಾಸು ಹಣ ಇದೆ, ಕನಸಿಲ್ದಷ್ಟು ಅವ್ರ ಹತ್ರ ಸಂಪನ್ಮೂಲಗಳಿದೆ, ಆಸ್ತಿ ಅಂತಸ್ತು ಐಶ್ವರ್ಯ ಇದೆ. ಅವರು ಏನ ಕನಸಲ್ಲಿ ಊಹೆ ಮಾಡ್ತಾರೋ ಅದನ್ನೆಲ್ಲವನ್ನು ಕೂಡ ಪಡ್ಕೊಳ್ಳುವಂತ ಶಕ್ತಿ ಇದೆ. ನೀವು ಪ್ರಜೆಗಳು ಅದನ್ನ ಕೂತಿ ನೋಡಬೇಕು. Wherever Mr. Adani wants money, doesn't matter how poor, the owner will get a CBI case and soon will hand the airport to Adani. Facility of our farmers, he will get the storage facilities of our farmers. ಇವತ್ತವ್ರಿಗೆ ರೈತರ ಗೋದಾಮುಗಳು ಬೇಕಂತಂದ್ರೆ, ನಾವು ಶೇಖರಣೆ ಮಾಡಿರ್ತಕ್ಕಂಥ ಬೆಳೆಗಳು ಬೇಕಂತಂದ್ರೆ ನರೇಂದ್ರ ಮೋದಿ ಅದಾನಿಗೆ ಅದನ್ನ ಕೊಡ್ತಾರೆ. Wherever you look, these 22 people have access. ನೀವೆಲ್ಲಾದ್ರೂ ನೋಡ್ರಿ, ಏನನ್ನ ಗಮನಿಸ್ರಿ, ಈ 22 ಜನ ಏನನ್ ಬೇಕಾದ್ರೂ ಸರ್ವವ್ಯಾಪಿಯಾಗಿ ಎಲ್ಲವನ್ನೂ ಕೂಡ ಪಡ್ಕೋತಾರೆ. If you look at India's population, 15% of India is from the Dalit community. ಇವತ್ತು ನೀವು ಭಾರತದ ಜನಸಂಖ್ಯೆಯನ್ನ ಗಮನಿಸಿದ್ರೆ 15% ಜನ ಇವತ್ತು ದಲಿತ ಸಮುದಾಯಕ್ಕೆ
ಸೇರುವಂತವರಾಗಿರ್ತಾರೆ. 8% of India is from the tribal community. 8% ಜನ ಪರಿಶಿಷ್ಟ ಪಂಗಡಗಳಿಗೆ ಸೇರಂತ ಸಮುದಾಯಕ್ಕೆ ಇದ್ದಾರೆ. Approximately 50% of India is from the backward community. ಇವತ್ತ ಸುಮಾರು 50% ಜನ ಹಿಂದುಳಿದ ವರ್ಗಗಳಿಗೆ ಸೇರಿದಂತವರಾಗಿರ್ತಾರೆ. 15% of India is from the minorities. ಈ ದೇಶದಲ್ಲಿ 15% ಜನ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಿದಂತವರಾಗಿರ್ತಾರೆ. And approximately 5% are poor general caste people. ಅಂದಾಜು ಮೇಲೆ ಇದ್ರ ಜೊತೆಗೆ ಒಂದು 5% ಜನ ಬಡತನದ ರೇಖೆಯ ಕೆಳಗಿರ್ತಕ್ಕಂಥವ್ರಿಗೆ If you add these numbers, they come to more than 90% of our population. ನೀವು ಈ ಅಂಕಿಅಂಶಗಳನ್ನ ಸಂಖ್ಯೆಗಳನ್ನ ಎಲ್ಲ ಕೂಡ ಕೂಡಿದ್ರೆ ಸುಮಾರು 90% ವರೆಗೂ ನಮ್ಮ ದೇಶದ ಒಂದು ಜನಸಂಖ್ಯೆ ಬರುತ್ತೆ. But if you look at all of India's institutions, ಆದ್ರೆ ನೀವು ದೇಶದ ಎಲ್ಲ ಸಂಸ್ಥೆಗಳನ್ನ ಗಮನಿಸಿದ್ರೆ they never speak about price rise, they never speak about fairness. So I checked who are the owners and who are the media personalities. ಇವತ್ತು ನನಗೊಂದು ಆಶ್ಚರ್ಯ ಆಗ್ತದೆ, ಮಾಧ್ಯಮಗಳನ್ನ ನಾವು ನೋಡಿದ್ರೆ ಬೆಲೆ ಏರಿಕೆ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ, ಅನ್ಯಾಯದ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ, ನಿರುದ್ಯೋಗದ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಇದು ಯಾಕೆ ಆಗ್ತಾ ಇದೆ ಅಂತ ನಾನು ತೆಗೆದು ನೋಡಿದಂತ ಸಂದರ್ಭದಲ್ಲಿ And to my utter shock and amazement, I did not find one backward caste person, one Dalit. I did not find one tribal. I did not find one poor general caste man. ಇವತ್ತು ನನ್ನ ಆಶ್ಚರ್ಯಕ್ಕೆ ಆ ಮಾಧ್ಯಮಗಳ ಕಂಪನಿಗಳ ಮಾಲೀಕರ ಪಟ್ಟಿ ತೆಗೆದಾಗ ಒಬ್ಬ ದಲಿತನ ಹೆಸರಿಲ್ಲ, ಒಬ್ಬ ಪರಿಶಿಷ್ಟ ಪಂಗಡದವರ ಹೆಸರಿಲ್ಲ, ಒಬ್ಬ ಹಿಂದುಳಿದವರ ಹೆಸರಿಲ್ಲ, ಒಬ್ಬ ಅಲ್ಪಸಂಖ್ಯಾತರ ಹೆಸರಿಲ್ಲ, ಒಬ್ಬ ಬಡವರ ಹೆಸರಿಲ್ಲ. Then I thought to myself, this is very interesting. 90% of India is not represented anywhere in the Indian media. ಆವಾಗ ನನಗೊಂದು ಯೋಚನೆ ಬಂತು, ಭಾರತ ದೇಶದ 90% ಜನ ಮಾಧ್ಯಮದ ವರ್ಗದಲ್ಲಿ ಒಬ್ಬರಿಗೂ ಕೂಡ ಅವಕಾಶ ಸಿಕ್ಕಿಲ್ಲ. Obviously, they don't write about India's issues. ಇದರಿಂದ ಖಂಡಿತವಾಗಿ ಅವರು ಈ ದೇಶದ ಸಮಸ್ಯೆಗಳ ಬಗ್ಗೆ ಮಾತಾಡೋದಿಲ್ಲ. Then I said, now let me check the largest corporates in this country. Then I said, let me check the largest corporates and businesses in this country. ಆಮೇಲೆ ನಾನು ಹೇಳಿದೆ, ಈ ದೇಶದಲ್ಲಿರ್ತಕ್ಕಂಥ ಅತ್ಯಂತ ದೊಡ್ಡ ಕಾರ್ಖಾನೆಗಳು, ಕಂಪನಿಗಳು, ಉದ್ಯಮಿಗಳನ್ನ ನಾನು ತೆಗೆದು ನೋಡಿದೆ. I took out the list of the top 200 companies in India. ನಾನು ಈ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರಮುಖವಾದಂತ 200 ಉದ್ಯಮಿಗಳ ಪಟ್ಟಿನ ನಾನು ತೆಗೆದು ನೋಡಿದೆ. Including those 22 people. ಆ 22 ಜನರ ಬಗ್ಗೆ ನಾನು ಏನ್ ಮಾತಾಡಿದೆ, ಆ 22 ಜನರನ್ನ ಸೇರಿ I got a list of the senior management graduates. We are doing fairness. We are creating fairness in India. ಇವತ್ತು ನಾವು ನಮ್ಮ ತಾಯಂದ್ರಿಗೆ, ಅಕ್ಕ ತಂಗಿಯಂದ್ರಿಗೆ ಶಕ್ತಿ ಯೋಜನೆ ಅಡಿಯಲ್ಲಿ ಬಸ್ಗಳಲ್ಲಿ ಪ್ರಯಾಣ ಮಾಡಕ್ ಅವಕಾಶ ಮಾಡಿಕೊಟ್ಟಾಗ, ನಮ್ಮ ಯುವಕರಿಗೆ ಯುವ ನಿಧಿ ಅಡಿಯಲ್ಲಿ 3,000 ರೂಪಾಯಿ ಕೊಟ್ಟಾಗ ನಾವು ಸಮಾಜದಲ್ಲಿ ನ್ಯಾಯ ಕೊಡುವಂತ ಕೆಲಸನ ಇವತ್ತು ನಾವು ಮಾಡ್ತಾ ಇದೀವಿ. And that is why we are committed to 5 guarantees when we win the election in Delhi. ಆದ್ರಿಂದ ನಾವು ಈ ಬಾರಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಾವು ಕೇಂದ್ರದಿಂದ ನಿಮ್ಗೆ 5 ಗ್ಯಾರಂಟಿ ಕೊಡ್ತೀವಿ. Because we cannot allow the type of unfairness that is taking place in India. ಯಾಕಂತಂದ್ರೆ ಇವತ್ತು ಈ ದೇಶದಲ್ಲಿರ್ತಕ್ಕಂಥ ತಾರತಮ್ಯ ಅನ್ಯಾಯಗಳನ್ನ ನಾವು ಈ ದೇಶದಲ್ಲಿ ಇರಕ್ಕೆ ಬಿಡಕ್ಕೆ ಸಾಧ್ಯವಿಲ್ಲ. This is an insult to every single Indian mother and father. ಇದು ಈ ದೇಶದ ಪ್ರತಿಯೊಬ್ಬ ತಂದೆ ತಾಯಿಗೆ ಪ್ರಾಣಗಳನ್ನ ತ್ಯಾಗ ಮಾಡಿದಂತವ್ರಿಗೆ. So for farmers, ನೀವು ಈ ದೇಶಕ್ಕೋಸ್ಕರ ತಮ್ಮ ರಕ್ತದಿಂದ show the BJP people what a Congress worker is. ಇವತ್ತು ಈ ಬಿಜೆಪಿ ಅವ್ರಿಗೆ ಕಾಂಗ್ರೆಸ್ ಕಾರ್ಯಕರ್ತ ಅಂದ್ರೆ ಏನಂತ ನೀವು ತೋರಿಸಿ. Namaskar. ನಮಸ್ಕಾರ. ರಾಹುಲ್ ಗಾಂಧಿ, ರಾಹುಲ್ ಗಾಂಧಿ, ರಾಹುಲ್ ಗಾಂಧಿ, ರಾಹುಲ್ ಗಾಂಧಿ, ರಾಹುಲ್ ಗಾಂಧಿ, ರಾಹುಲ್ ಗಾಂಧಿ. ನಮ್ಮೆಲ್ಲರ ನಾಯಕರು ಆದಂತ ಶ್ರೀ ರಾಹುಲ್ ಗಾಂಧಿ ಅವರೇ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತ ಶ್ರೀ ಡಿ ಕೆ ಶಿವಕುಮಾರ್ ಅವರೇ,
ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ, ಗಾಂಧಿಯವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ರಾಷ್ಟ್ರ ರಾಜಕಾರಣದ ಬಗ್ಗೆ, ಈ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಲೋಕಸಭಾ ಚುನಾವಣೆ ಬಗ್ಗೆ, ಕಾಂಗ್ರೆಸ್ ಪಕ್ಷವನ್ನ ಏತಕ್ಕಾಗಿ ಬೆಂಬಲಿಸಬೇಕು ಅನ್ನೋದ್ರ ಬಗ್ಗೆ ಬಹಳ ಸುದೀರ್ಘವಾಗಿ ಮಾತನಾಡಿದ್ದಾರೆ. ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ನಾನು ಇನ್ನೊಮ್ಮೆ ಬರ್ತೀನಿ, ಕೋಲಾರ ಜಿಲ್ಲೆಗೆ ಇನ್ನೊಮ್ಮೆ ಬರ್ತೀನಿ. 21ಕ್ಕೆ ಮತ್ತೆ ಕೋಲಾರ ಜಿಲ್ಲೆಯಲ್ಲಿ ಬಂಗಾರಪೇಟೆ, ಶಿಡ್ಲಘಟ್ಟ ಈ ಭಾಗಗಳಲ್ಲಿ ಒಂದು ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತೇನೆ. ಏನಪ್ಪಾ ಅಂತಂದ್ರೆ, ಈ ಚುನಾವಣೆ ಆದ ಮೇಲೆ ಕಾಂಗ್ರೆಸ್ ಸರ್ಕಾರ ಪತನ ಆಗ್ತದೆ ಅಂತಕ್ಕಂಥ ಮಾತುಗಳು ಹೇಳಿದ್ದಾರೆ. ನಾನು ಕೇಳ್ತೀನಿ, ದೇವೇಗೌಡರೇ, ನೀವು ಭ್ರಮೆಯಲ್ಲಿದ್ದೀರಿ. ಕಾಂಗ್ರೆಸ್ ಸರ್ಕಾರ 5 ವರ್ಷಗಳ ಪೂರ್ಣಾವಧಿಯನ್ನು ಮುಗಿಸ್ತದೆ, ಮತ್ತೆ ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನು ಈಡೇರಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಾಂಗ್ರೆಸ್ ಪರವಾಗಿದ್ದಾರೆ ಅಂತಕ್ಕಂಥ ವಿಚಾರ ಗೊತ್ತಾದ ಮೇಲೆ ಇದನ್ನು ಸಹಿಸಿಕೊಳ್ಳಲಿಕ್ಕಾಗದೇನೆ ಈ ತರ ಕಾಂಗ್ರೆಸ್ ಪತನ ಆಗ್ತದೆ, ಕಾಂಗ್ರೆಸ್ ಸರ್ಕಾರ ಪತನ ಆಗ್ತದೆ, ಚುನಾವಣೆ ಆದ ಬಳಿಕ ಪತನ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ನಾನು ಹೇಳ್ತೀನಿ, ಇದು ಅವರ ಭ್ರಮೆ. ಇದು ಇನ್ನೂ ಒಂದು ಮಾತುಗಳನ್ನ ಹೇಳ್ತಾರೆ ದೇವೇಗೌಡರು. ಬಹಳ ಇತ್ತೀಚಿನ ದಿನಗಳಲ್ಲಿ ಬಹಳ ಕೋಪಿಸ್ಕೊಳ್ತಾರೆ. ನಾನು ಹೇಳಿದೆ, ದೇವೇಗೌಡರೇ, ನೀವು ಕಮ್ಯುನಲ್ ಪಾರ್ಟಿ ಜೊತೆ ಹೋಗಿದ್ದೀರಲ್ರಿ, ನೀವು ಜನತಾ ತಗೊಂಡಿದ್ದೀರಿ. ಆ ಜನತಾದಳ ಸೆಕ್ಯುಲರ್ ಅನ್ನೋ ಪದಕ್ಕೇನೆ ಅವಮಾನ ಆಗ್ತದೆ, ಅದನ್ನ ತೆಗೆದಾಕ್ಬಿಡ್ರಿ, ಸೆಕ್ಯುಲರ್ ಅನ್ನೋ ಪದನ ತೆಗೆದಾಕ್ಬಿಟ್ಟು ಬರೀ ಜನತಾದಳ ಅಂತ ಇಟ್ಕೊಂಡ್ರಿ ಅಂತ ಹೇಳಿದೆ. ಅದಕ್ಕೆ ದೇವೇಗೌಡರು ಏನ್ ಹೇಳ್ತಾರೆ, ಸಿದ್ದರಾಮಯ್ಯನಿಗೆ ಗರ್ವ ಬಂದಿದೆ, ಸಿದ್ದರಾಮಯ್ಯನವರ ಗರ್ವ ಭಂಗ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. 165 ಭರವಸೆಗಳನ್ನ ಕೊಟ್ಟಿದ್ದು, ಆ 165 ಭರವಸೆಗಳಲ್ಲಿ 158 ಭರವಸೆಗಳನ್ನ ಈಡೇರಿಸಿತು. 158 ಭರವಸೆಗಳನ್ನ ಈಡೇರಿಸಿತು. ಇದೇ ಬಿಜೆಪಿಯವರು 2018ರಲ್ಲಿ 600 ಭರವಸೆಗಳನ್ನು ಕೊಟ್ಟಿದ್ರು. 600 ಭರವಸೆಗಳಲ್ಲಿ 60 ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದರಿಂದ ಅವರು ಕೊಟ್ಟ ಮಾತಿನಂತೆ ನಡ್ಕೊಳ್ಳದೆ ಕರ್ನಾಟಕದ ಜನರಿಗೆ ದ್ರೋಹ ಮಾಡಿರ್ತಕ್ಕಂಥ ಪಕ್ಷ ಯಾವುದಾದ್ರೂ ಇದ್ದರೆ ಅದು ಭಾರತೀಯ ಜನತಾ ಪಕ್ಷ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತೇನೆ. ಕೊಟ್ಟಿದ್ದು ನಾನು 2 ಬಜೆಟ್ಗಳನ್ನು ಮುಖ್ಯಮಂತ್ರಿ ಆದ್ಮೇಲೆ ಈ ಸಾರಿ 2 ಬಜೆಟ್ಗಳನ್ನು ಮಂಡಿಸಿದ್ದೇನೆ. ನಾವು ಅಧಿಕಾರಕ್ಕೆ ಬಂದದ್ದು ಧಿಕ್ಕಾರ ಮಾಡಿ ನೇರವಾಗಿ ವಿಧಾನಸಭೆಯ ಕ್ಯಾಬಿನೆಟ್ ಆಗಿ ಹೋಗಿ ಅಲ್ಲಿ ತೀರ್ಮಾನ ಮಾಡೋದು. ನಾವು ಪ್ರಮುಖವಾದಂತ ಗ್ಯಾರಂಟಿಗಳು 5 ಗ್ಯಾರಂಟಿಗಳನ್ನು ಕೂಡ ಕಾರ್ಯಕ್ರಮವನ್ನ ಜಾರಿ ಕೊಟ್ಟು, ಅದು ಜೂನ್ 11ನೇ ತಾರೀಕು. ಮೇ 20ಕ್ಕೆ ನಾವು ಅಧಿಕಾರಕ್ಕೆ ಬಂದ, ಜೂನ್ 20ಕ್ಕೆ ನಾವು ಈ ಅಕ್ಕಿ ದೊರೆಯವರಿಗೆ ಒಬ್ಬರಿಗೆ 170 ರೂಪಾಯಿ ತಿಂಗಳಿಗೆ ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ರು. ಅದನ್ನ ತೀರ್ಮಾನ ಮಾಡಿ ಜುಲೈ ತಿಂಗಳಿಂದ ಅದನ್ನು ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು. ಇವತ್ತು ಗೃಹ ಲಕ್ಷ್ಮಿ ಕಾರ್ಯಕ್ರಮ 1,17,00,000 ಕುಟುಂಬದ ಮನೆ ಯಜಮಾನಿಯರಿಗೆ, 1,17,00,000 ಮನೆ ಯಜಮಾನಿಯರಿಗೆ ತಿಂಗಳಿಗೆ 2,000 ರೂಪಾಯಿ, ಇಲ್ಲಿವರೆಗೆ ಬಡವರಿಗೆ ಇಂಥ ಕಾರ್ಯಕ್ರಮವನ್ನ ದೇಶದಲ್ಲಿ ಎಲ್ಲೂ ಕೂಡ ಕೊಟ್ಟಿರಲಿಲ್ಲ. ನಾವು ಪ್ರತಿ ಸುಮಾರು 1,17,00,000 ಮಹಿಳೆಯರಿಗೆ 2,000 ರೂಪಾಯಿ ತಿಂಗಳಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದೀವಿ. 15 ಲಕ್ಷ
ಅವರ ಅಕೌಂಟ್ಗೆ ಹಾಕ್ತೀನಿ ಅಂತ ಹೇಳಿದ್ರು ನರೇಂದ್ರ ಮೋದಿಯವರು. ಇದನ್ನ ಹೇಳಿ 10 ವರ್ಷಗಳಾಯ್ತು. 10 ವರ್ಷಗಳಾಯ್ತು. ನಾನು ಕೇಳ್ತೀನಿ, 15 ಲಕ್ಷ ಇರಲಿ, 15 ರೂಪಾಯಿ ಕೂಡ ಬಂದಿದೆ ನಿಮ್ಗೆ? 15 ರೂಪಾಯಿ ಬಂದಿದೆಯಾ ನಿಮ್ಗೆ? 1 ವರ್ಷಕ್ಕೆ ನಿರುದ್ಯೋಗಿ ಯುವಕರಿಗೆ 2 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೇನೆ ಅಂದ್ರೆ 10 ವರ್ಷದಲ್ಲಿ 20 ಕೋಟಿ ಉದ್ಯೋಗವನ್ನ ಸೃಷ್ಟಿ ಮಾಡಬೇಕಾಗಿತ್ತು. ನರೇಂದ್ರ ಮೋದಿ ಅವರು 10 ವರ್ಷಗಳಲ್ಲಿ 20 ಲಕ್ಷ ಉದ್ಯೋಗಗಳನ್ನು ಕೂಡ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ನಿರುದ್ಯೋಗದ ಸಮಸ್ಯೆ ಇವತ್ತು ಬೃಹದಾಕಾರವಾಗಿ ಬೆಳೀತಾ ಇದೆ. ಜೊತೆಗೆ ರೈತರ ಆದಾಯ ದುಪ್ಪಟ್ಟು ಮಾಡ್ತೇನೆ. ನಾನು ಕೇಳ್ತೀನಿ ರೈತರಿಗೆ, ಇವತ್ತೇನಾದ್ರೂ ನಿಮ್ಮ ಆದಾಯ 2 ಪಟ್ಟು ಜಾಸ್ತಿ ಆಗಿದೆಯಾ? ಇಲ್ಲ, 2 ಪಟ್ಟು ಜಾಸ್ತಿ ಆಗಿಲ್ಲ. ಅವರು ಹೇಳಿದ್ರು, ನರೇಂದ್ರ ಮೋದಿ ಅವರು ಹಿಂದಿನಲ್ಲಿ ಅಚ್ಚೇ ದಿನ ಆಯೇಗ ಅಂತಂದ್ರು. ಅಚ್ಚೇ ದಿನ ಆಯೇಗ ಅಂತ ಹೇಳಿದ್ರು. ಬರಲಿಲ್ಲ, ಅಚ್ಚೇ ದಿನ ಬರಲಿಲ್ಲ. ಬೆಲೆ ಏರಿಕೆಯಿಂದ ಜನ ಇವತ್ತು ತತ್ತರಿಸೋದ್ರು. ಇಂತಹ ಪರಿಸ್ಥಿತಿನಲ್ಲಿ ನಾವು ಈ 5 ಗ್ಯಾರಂಟಿಗಳನ್ನ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ತೀರ್ಮಾನ ಮಾಡಿ ಅವನ್ನ ಈಗಾಗಲೇ ಜಾರಿ ಕೊಟ್ಟಿದ್ದೀವಿ. ಅಧಿಕಾರಕ್ಕೆ ಬಂದ್ರೆ ಬರ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ಬಂದ ಮೇಲೆ 25 ಗ್ಯಾರಂಟಿಗಳನ್ನ ಜಾರಿ ಕೊಡ್ತೀವಿ ಅಂತೇಳಿ ಈಗಾಗಲೇ ಅವರು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿಯವರು ಅವರು ಘೋಷಣೆಯನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಆಡದ ಮಾತುಗಳಿಗೆ ತಪ್ಪಲ್ಲ, ಪಟ್ಟ ಮಾತಿನಂತೆ ನಡ್ಕುತ್ತದೆ. ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಈ ಚುನಾವಣೆಯಲ್ಲಿ ದೇಶ ಉಳಿಬೇಕು, ಸಂವಿಧಾನ ಉಳಿಬೇಕು, ಪ್ರಜಾಪ್ರಭುತ್ವ ಉಳಿಬೇಕು. ಅದು ಉಳಿಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬಂದಾಗ ಮಾತ್ರ ಇವೆಲ್ಲ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಅವಕಾಶ ಮಾಡಿಕೊಟ್ಟಂತ ಮಾಲೂರು ತಾಲೂಕಿನ ಎಲ್ಲ ನನ್ನ ಕಾಂಗ್ರೆಸ್ಸಿನ ಬಳಗ, ಮತ್ತೆ ವಿಶೇಷವಾಗಿ ಕೆಜಿಎಫ್ ಇರ್ಬೋದು, ಬಂಗಾರಪೇಟೆ ಇರ್ಬೋದು, ಮುಳಬಾಗಲ್ ಇರ್ಬೋದು, ಕೋಲಾರ ಇರ್ಬೋದು, ಶ್ರೀನಿವಾಸಪುರ ಇರ್ಬೋದು, ಚಿಂತಾಮಣಿ ಇರ್ಬೋದು, ಶಿಡ್ಲಘಟ್ಟ ಇರ್ಬೋದು, ಈ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ 8 ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಯಕರುಗಳು ಕೂಡ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಗೆ ಕೊಟ್ಟಂತ ಜವಾಬ್ದಾರಿನ ಮಾಲೂರು ತಾಲೂಕಿನ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಜವಾಬ್ದಾರಿ ತಗೊಂಡು 8 ದಿನದಿಂದ ಯಶಸ್ವಿಯಾಗಿ ಕಾರ್ಯಕ್ರಮವನ್ನ ನೀವು ಮಾಡಿಕೊಟ್ಟಿದ್ರಿ. ನಿಮಗೆ ನನ್ನ ವೈಯಕ್ತಿಕವಾಗಿ ಧನ್ಯವಾದ ಹೇಳ್ತಾ ಇದ್ದೇನೆ. ನಮಸ್ಕಾರ. ನೀವೇನ್ ಮಾಡಿದ್ರಿ? 15 ಲಕ್ಷ ಕೊಡಕ್ ಆಗ್ಲಿಲ್ಲ, ರೈತರಿಗೆ ಆದಾಯ ಡಬಲ್ ಮಾಡಕ್ ಆಗ್ಲಿಲ್ಲ, ಉದ್ಯೋಗ ಕೊಡಕ್ ಆಗ್ಲಿಲ್ಲ. ಕಾಂಗ್ರೆಸ್ನವರು ಕೊಟ್ಟು ಮಾತನ್ನ ಉಳಿಸ್ಕೊಂಡಿದ್ದಾರೆ. ಈಗ ಆಮೇಲೆ ನೀವು ನೋಡಿದಲ್ಲ, ನಿನ್ನೆ ವಿಜೇಂದ್ರ ಹೇಳಿದ್ದಾರೆ ಗ್ಯಾರಂಟಿನ ನಾವು ನಿಲ್ಲಿಸ್ಬಿಡ್ತೀವಿ ಅಂತ ಹೇಳಿ. ಅವರು ಗ್ಯಾರಂಟಿ ಪರ್ಮನೆಂಟ್ ಇಲ್ಲ, ಮುಂದುವರಿಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಎದುರಿಸ್ತಾ ಇದ್ದಾರೆ. ಅವ್ರ ಹಣೆಲೂ ಬರ್ದಿಲ್ಲ ಗ್ಯಾರಂಟಿನ ನಿಲ್ಲಿಸಲಿಕ್ಕೆ. ಇನ್ನ 5 ವರ್ಷ ಅಲ್ಲ, ಇನ್ನ 10 ವರ್ಷ ಈ ಗ್ಯಾರಂಟಿನ ನಾವು ಕೊಡ್ತೇವೆ ಅಂತ ಮಾತನ್ನ ಹೇಳಿ ಕುಮಾರಸ್ವಾಮಿ ಅವ್ರ ಮಾತು ಹೆಣ್ಣುಮಕ್ಕಳ ಅಗೌರವಾಗಿ ಮಾತಾಡೋದು ಕೂಡ ತಾವೆಲ್ಲ ಗಮನಿಸಿದ್ದೀರಿ. ಅದಕ್ಕೂ ತಾವೆಲ್ಲ ಸೇರಿ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ತಮ್ಮ ಪ್ರಾರ್ಥನೆ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.